ರೌಡಿಸಂ ಮಾಡಿದ್ದೀರಾ ಅನ್ನೋ ಒಂದು ಆರೋಪ ತಮ್ಮ ಮೇಲೆ ಕೇಳಿ ಬಂದಿರೋದು. ಖಂಡಿತ ಇವತ್ತು ನಮ್ಮ ರಾಜಕಾರಣ ಜೀವನದಲ್ಲಿ ಹಾಗೂ ಹೋರಾಟಗಳ ಜೀವನದಲ್ಲಿ ಇಲ್ಲಿ ತನಕ ದೌರ್ಜನ್ಯ ಮಾಡಿರ್ತಕ್ಕಂಥ ಉದಾಹರಣೆಗಳು ಎಲ್ಲೂ ಇಲ್ಲ. ಇದು ಆಸ್ತಿ ಖರೀದಿ ವಿಚಾರ. ಅವ್ರಂಗೆ ಬಂದು ನನಗಿಲ್ಲಿ ನೋಡ್ಕೊಳಕ್ಕಾಗಲ್ಲ, ಆಸ್ತಿ ಖರೀದಿ ಮಾಡಿ ಅಂತ ಹೇಳಿದ ಉದ್ದೇಶದಿಂದ ಅವ್ರದ್ದು ಸಣ್ಣ ಸಣ್ಣ ಆಸ್ತಿಗಳ 3 ಎಕರೆ 2 ಎಕರೆ 10 ಗುಂಟೆ ಆಸ್ತಿಗಳನ್ನ ರಮೇಶ್ ಅನ್ನೋರ ಹೆಸರಿಗೆ ಏನಿತ್ತು ಸಂಪೂರ್ಣವಾಗಿ ನನ್ನ ಕುಟುಂಬದ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಎಲ್ಲ ಖಾತೆಗಳು ರಿಜಿಸ್ಟರ್ ಆಗಿ ನಮ್ಮ ಹಿಡುವಳಿಗೆ ಬಂದಿದೆ. ಆ ಒಂದು ಆಸ್ತಿಲಿ ಒಂದು ಕೃಷಿ ಮನೆನೂ ಇತ್ತು. ಅಗ್ರಿಮೆಂಟ್ ಅಲ್ಲಿ ಕೃಷಿ ಮನೆನೂ ಸೇರಿಸಿ ನಮ್ಗೆ ಮಾರಾಟ ಮಾಡಿದ್ದು ಅದ್ರಲ್ಲಿ ಕಾಣ್ತದೆ ಅಗ್ರಿಮೆಂಟ್ ಅಲ್ಲಿ. ಅದ್ರ ಪ್ರಕಾರ ಅದು ನೋಂದಾವಣಿ ಆಯ್ತು. ರಿಜಿಸ್ಟರ್ ಟೈಮ್ ಅಲ್ಲಿ ಕೃಷಿ ಮನೆಗೆ 11A ಅಥವಾ 11B ಆಗದಿರೋ ಹಿನ್ನೆಲೆಯಲ್ಲಿ ಸೇಲ್ ಇದರಲ್ಲಿ ತೋರ್ಸಕ್ ಆಗ್ಲಿಲ್ಲ. ಬರೀ ಜಾಗ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡು ಅದಾಯ್ತು. ಜಾಗ ರಿಜಿಸ್ಟರ್ ಆಗಿ ನನ್ನ ಹೆಸರೇ ನಮ್ಮ ಕುಟುಂಬದ ಹೆಸರಿಗೆ ಖಾತೆನೂ ಬಂತು, ಎಲ್ಲದೂ ಆಯ್ತು. ಅದಾದ್ಮೇಲೆ ಅವರು ಅಲ್ಲಿಂದ ಆ ಮನೇನೋ ಕೀ ಹ್ಯಾಂಡ್ ಓವರ್ ಮಾಡಿ ನಮ್ಮ ತಂದೆಯವ್ರಿಗೆ ಕಾಲಿಗೆ ಬಿದ್ದು ಕೀನೆಲ್ಲ ಕೊಟ್ಟು ಅವರು ಬೆಂಗಳೂರು ಹೊರಟೋದ್ರು. ಇದು ವಾಸ್ತವ ಸ್ಥಿತಿ. 1.5 ವರ್ಷ ಆದ್ಮೇಲೆ ಏಕಾಏಕಿಯಾಗಿ ಇವತ್ತು ನಾವೊಂದು 4 ದಿನದಿಂದ ಕೊಪ್ಪ ಹೋದಂತ ಸಂದರ್ಭದಲ್ಲಿ ನೋಡಿದ್ರೆ ಆ ವಾಸದ ಮನೆಯ ಬಾಗ್ಲನ್ನೆಲ್ಲ ಒಡೆದು ಕೀನೆಲ್ಲ ಆಚಾರಗಳ ಮುಖಾಂತರ ಬಾಗ್ಲೆಲ್ಲ ತೆರು ಮಾಡಿ ಈ ದಂಪತಿಗಳು ಅದ್ರ ಒಳಗಿದ್ದಾರೆ. ನಾವು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಹಿರಿಕರಿದ್ದಾರೆ, ಯಾಕೆ ನಾವು ಅವರಿಗೆ ಮತ್ತೆ ತೊಂದರೆ ಮಾಡೋದು ಅಂತೇಳಿ ಯಾರು ನಮ್ಗೆ ಆಸ್ತಿ ಮಾಡಿಸಿದ್ರು, ರವಿ ಸುಬ್ಬಣ್ಣ ವಕೀಲರು ಅಂತ ಒಬ್ಬ ಪ್ರತಿಷ್ಠಿತ ವಕೀಲರು ಕೊಪ್ಪದವರು, ಅವ್ರ ಮಗ ರವಿ ಸುಬ್ಬಣ್ಣ ಅನ್ನೋರು ನಮ್ಗೆ ಇದೆಲ್ಲ ಭಟ್ರು ಮಾಡಿಸಿರೋದು. ಅವ್ರಿಗೆ ಫೋನ್ ಮಾಡಿ ನೋಡಿ ಹಿಂಗ್ ಬಂದು ಹಿಂಗ್ ಕೂತಿದ್ದಾರೆ ಈ ಮನೇಲಿ ಅಂತ ಹೇಳಾದ್ಮೇಲೆ ಅವರು ಮಧ್ಯಸ್ಥಿಕೆ ವಹಿಸಿದ್ರು. ಮತ್ತೆ ಅಷ್ಟೊತ್ತಿಗೆ ವಿಪರೀತ ಆಗಿತ್ತು. ನಾನು ಮತ್ತೆ ಅಲ್ಲಿಯ ಲೋಕಲ್ SP ಅವರಿಗೆ DSP ಅವರಿಗೆ ಹೇಳ್ದೆ, ಸರ್ ನಾವು ಅಲ್ಲಿ ಹೋಗೋದಿಲ್ಲ, ಕಾನೂನು ಬಾಹಿರ ಆಗ್ತದೆ, ನಾನು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ನೀವೇ ಮ್ಯಾನೇಜ್ ಮಾಡಿ ಸರ್, ಏನು ನೋಡಿ ಎಲ್ಲ ದಾಖಲೆ ನೋಡಿ ಸತ್ಯ ಇದೆ ಅದ್ರ ಪ್ರಕಾರ ಮಾಡಿ ಅಂತ ಹೇಳಿ ಬಂದು. ಇವರು ಹ್ಯಾಬಿಚುವಲ್ ಅಫೆಂಡರ್, ಉದ್ದೇಶಪೂರ್ವಕವಾಗಿ ಅವರು ಬೇಕಂತಾನೆ ಬೇರೆಯವ್ರಿಗೆ ಮೋಸ ಮಾಡ್ಬೇಕಂತಾನೆ ಈ ಒಂದು ಷಡ್ಯಂತ್ರ ಮಾಡ್ತಾ ಇದಾರೆ. ಗಂಡ ಹೆಂಡತಿ ಇಬ್ರು ಅವ್ರು ನೋಡ್ದಂಗ ಅವ್ರಿಲ್ಲ, ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಮೋಸ ಮಾಡಿದಾರೆ ಅವರು. ಈಗ ನಮ್ಗೆ ಏನ್ ಮಾಡಿದ್ದಾರೆ, ಆ ಆಸ್ತಿ ಜಾಗ ಕೊಟ್ಟಿದ್ದೀನಿ, ಆ ಜಾಗದಲ್ಲಿ ಇರ್ತಕ್ಕಂಥ ಮನೆ ಕೊಟ್ಟಿಲ್ಲ ಅಂತಕ್ಕಂಥ ಹೇಳಿಕೆನ ಎಲ್ಲ ಮಾಧ್ಯಮದಲ್ಲಿ ಪೊಲೀಸ್ಗಳಿಗೆ ಅವರಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೊಂದು ವಿಪರ್ಯಾಸ. ನಮ್ಮ ಮಲೆನಾಡು ಭಾಗದಲ್ಲಿ ಯಾರೇ ಜಾಗ ಕೊಟ್ರು ಆ ಜಾಗದಲ್ಲಿ ಇರ್ತಕ್ಕಂಥ ಮನೆ ನಮ್ಮ ಅಸ್ತಿತ್ವಕ್ಕೆ ಬರ್ತದೆ. ಇದು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು, ಇದು ಹೊಸ ರೀತಿ. ಜೊತೆಗೆ ಇವನ ಮಗನ ಹೆಸರಲ್ಲಿ ಇರದಿರ್ತಕ್ಕಂಥ ಆಸ್ತಿ ಅದನ್ನು ಸಹ ನಮಗ್ ಮಾರಿದ್ರು. ಮಗ ಅಮೆರಿಕದಲ್ಲಿದ್ದಾನೆ, ಇವರು GPA ಹೋಲ್ಡರ್ ಆಗಿದ್ದಾರೆ. ಅದ್ರ ಮುಖಾಂತರ ಆ GPA ಮುಖಾಂತರ ನಮ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇವರು ಮುಂದೆ ಬಂದ್ರು. ಆಯ್ತು ಅಂತ ಒಪ್ಕೊಂಡು ಅಡ್ವಾನ್ಸ್ ಕೊಟ್ರು. ಆ GPA ಏನಾಯ್ತು, ನಾವು ಬ್ಯಾಂಕಲ್ಲಿ ಸಾಲ ಪಡಿತಕ್ಕಂಥ ಸಂದರ್ಭದಲ್ಲಿ ಆ GPA ತಗೊಂಡು ಲೀಗಲ್ ಅಡ್ವೈಸ್ ಕೇಳಿದಾಗ ಲೀಗಲ್ ಅಲ್ಲಿ ಆ ದಾಖಲೆಗಳು ಬಿದ್ದೋದು. ಮಗ GPA ಕೊಟ್ಟಿದ್ರಿಂದ ಮಗನ ಮಗನಿಗೆ ಇನ್ನೊಬ್ಬ ಮಗ ಇರೋದ್ರಿಂದ ಆ ಲೀಗಲ್ ಹೇರ್ ವಿಚಾರದಲ್ಲಿ ಅದು ಬರೋದಿಲ್ಲ ಮಾಡಕ್ಕೆ. ಈ ಪ್ರಾಪರ್ಟಿಗೆ ಸಾಲ ಕೊಡಕ್ ಬರಕ್ಕಾಗಲ್ಲ. ಮಗನೇ ಬಂದು ರಿಜಿಸ್ಟರ್ ಮಾಡೋದಾದ್ರೆ, ಅವನೇ ಬಂದು ರಿಜಿಸ್ಟರ್ ಮಾಡ್ಕೊಡೋದಾದ್ರೆ ಸಾಲ ಕೊಡ್ಬೋದು, GPA ಮೇಲೆ ಕೊಡಕ್ಕಾಗಲ್ಲ ಅಂತ ಬ್ಯಾಂಕ್ ಅವರು ತಿರಸ್ಕಾರ ಮಾಡೋದು. ಆ ಹಿನ್ನೆಲೆಯಲ್ಲಿ ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡೋದು, ನಿಮ್ ಮಗನ ಕರ್ಸಿ ನಮ್ಗೆ ರಿಜಿಸ್ಟರ್ ಮಾಡ್ಕೊಡಿ ಅಂತ. ಅದನ್ನೂ ಮಾಡ್ಲಿಲ್ಲ. ಈಗ ಹೊಸ ಖ್ಯಾತೆ ಏನಂದ್ರೆ, ಆ ಮಗನ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ಸ್ಟಾಂಪ್ ಪೇಪರ್ ಮೇಲೆ ಒಪ್ಪಂದ ಪತ್ರ ಅಂತ ಮಾಡಿ ಆ ರವಿ ಸುಬ್ಬಣ್ಣ ಅವ್ರ ಮುಖಾಂತರ ನನಗೆ ರಮೇಶ್ ಅವ್ರ ವಾಟ್ಸಪ್ ಇಂದಾನೆ ನನಗೆ ಕಳ್ಸಿಕೊಟ್ರು. ಈಗ ಒರಿಜಿನಲ್ ಪತ್ರ ಅವ್ರ ಕೈಲೇ ಇದೆ, ಅದನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಕ್ರಿಮಿನಲ್ 420 ಅಫೆನ್ಸ್. ಅದ್ರ ಜೊತೆಗೆ ಇಷ್ಟು ವೃದ್ಧಾಪ್ಯ ಜೀವನದಲ್ಲಿ 1.5 ವರ್ಷ ಬೆಂಗಳೂರು ಶಂಕರ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಈ ದಂಪತಿಗಳು ಕೊಪ್ಪಕ್ಕೂ ಸಂಬಂಧನೇ ಇಲ್ಲ. ಆ ಊರ್ ಬಿಟ್ಟು ಸುಮಾರು 2 ವರ್ಷ 3 ವರ್ಷ ಆಗಿದೆ ಊರ್ ಬಿಟ್ಟಲ್ಲಿ. ಇವತ್ತು ಏಕಾಏಕಿ ಪ್ರತ್ಯಕ್ಷ ಆಗ್ತಾರಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನ PSIಗಳು, ಅಲ್ಲಿರ್ತಕ್ಕಂಥ ಬ್ರೋಕರ್ಗಳು, ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಎಲ್ಲ ರಿಯಲ್ ಎಸ್ಟೇಟ್ ದಂಧೆಗಳಲ್ಲಿ ಇಲ್ಲಿರ್ತಕ್ಕಂಥ ಒಂದು ಇದು ಅನುಮಾನ ನಮ್ಗೆ ಮೂಡ್ತಾ ಇದೆ. ಯಾಕಂದ್ರೆ ಯಾರ್ದೇ ಒಬ್ರು ಸಪೋರ್ಟ್ ಇಲ್ಲಿತಿ ಏಕಾಏಕಿಯಾಗಿ ವೃದ್ಧಾಪಿಗಳು ಬಂದು ಬಾಗಿಲು ಹೊಡೆದು ಅಲ್ಲಿ ಒಳಗಿರ್ತಂದ್ರೆ ನನಗಂತೂ ಆಶ್ಚರ್ಯ ಆಗ್ತದೆ. ಆದ್ರಿಂದ ನಾನಿವತ್ತು IG ಆದಂತ ಅಲೋಕ್ ಮೋಹನ್ ಅವರಿಗೂ ಜೊತೆಗೆ ಲೋಕಾಯುಕ್ತಕ್ಕೆ ಒಂದು ವರದಿಯನ್ನು ತಯಾರು ಮಾಡಿದ್ದೀನಿ, CD ಅನ್ನು ತಯಾರು ಮಾಡಿದ್ದೀನಿ. ಲೋಕಾಯುಕ್ತಕ್ಕೆ IG ಅವರು ಇಬ್ಬರಿಗೂ ಕೊಟ್ಟು ಸತ್ಯತೆ ಹೊರಗೆ ಬರ್ಬೇಕು, ತನಿಖೆ ಆಗ್ಬೇಕು, ನಿಷ್ಪಕ್ಷಪಾತವಾದ ತನಿಖೆ ಆಗಿ ನನ್ನ ಸ್ವಾಧೀನದಲ್ಲಿರ್ತಕ್ಕಂಥ ಮನೆಯ ಬಾಗಿಲನ್ನು ಯಾರು ಒಡೆದು ಒಳಗೋದ್ರು ತನಿಖೆ ಮಾಡಿದ್ರೆ ಗೊತ್ತಾಗತ್ತೆ. ಆ ಯಾವ ಆಚಾರ್ಯ ಬಂದು ಬೀಗ ತೆಗ್ದ, ಯಾವ ಆಚಾರ್ಯ ಕೈಲಿ ತೆಗ್ಸಿದ್ರು ಲೋಕಲ್ ಪೊಲೀಸ್ ಅವ್ರು ತನಿಖೆ ಮಾಡಿದ್ರೆ ಹೊರಗೆ ಬಂದೇ ಬರ್ತದೆ.
GPA ಮಾಡಿರ್ತಕ್ಕಂಥದ್ದು ಅಥವಾ ಈ ಸ್ಟಾಂಪ್ ಪೇಪರ್ ಬೆಂಗಳೂರಿನ ಯಾರು ನೋಟ್ರಿ ಮುಖಾಂತರ ಮಾಡಿಸಿದ್ದಾರೆ, ಅಲ್ಲಿ ಫೂಟೇಜ್ ಇರ್ತಾರೆ CCTVದು, ನೋಟ್ರಿ ಹೆಸರಿರ್ತದೆ, ಯಾವ ನೋಟ್ರಿ ಹತ್ರ ಮಾಡಿ, ಇವೆಲ್ಲವನ್ನು ಲೋಕಾಯುಕ್ತ, ಯಾಕಂದ್ರೆ ಇದರಲ್ಲಿ ಲಂಚದ ವಾಸನೆ ಸಹ ಬಂದಿದೆ. ಒಂದು ಡಿಪಾರ್ಟ್ಮೆಂಟ್ ಏನು ನಮಗೆ ಕೊಟ್ಟಿರ್ತಕ್ಕಂಥ ಆಸ್ತಿಯ ಮೌಲ್ಯವನ್ನ ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ನಿಮ್ಗೆ ನೀವೇನು ಅವರಿಗೆ ಮೌಲ್ಯವನ್ನು ಫಿಕ್ಸ್ ಮಾಡಿದ್ರೆ ಅದೇ ಮೌಲ್ಯ ನಿಮಗ್ ಕೊಡ್ತೀವಿ, ಅದ್ರ ಮೇಲ್ ಬಂದಿದ್ನ ನಾವು ಇಟ್ಕೊಂತೀವಿ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಇಂಥ ಒಂದು ವಿಚಾರದಲ್ಲಿ ಶಾಮೀಲಾದ್ರೆ ಇದಕ್ಕಿಂತ ಹೀಯ ನಡವಳಿಕೆಗಳು ಒಂದು ಲ್ಯಾಂಡ್ ಮಾಫಿಯಾಕ್ಕೆ ಇವರೆಲ್ಲ ಇಳಿದಿರ್ತಕ್ಕಂಥದ್ದು ಇದು ಸಾಬೀತಾಗಿದೆ. ಖಂಡಿತ ಖಂಡಿತ ಕಂಪ್ಲೇಂಟ್ ಈಗಲೂ 3 ಕಂಪ್ಲೇಂಟ್ಸ್ ಕೊಪ್ಪ SP ಹತ್ರ ಮಾತಾಡಿದಾಗ ಕೊಪ್ಪ DSP ಅವ್ರ ಹತ್ರ ಕೊಡಿ ಅಂದ್ರು. DSP ಹತ್ರ ಕೊಟ್ಕೊಂಡು ನಾವು ಕಾನೂನು ಚೌಕಟ್ಟಿನಲ್ಲೇ ಮೂವ್ ಮಾಡ್ತಿದೀವಿ ಹೊರತು ಅವರಿಗೆ ಯಾಕಂತ ದಂಪತಿಗಳು ಅವ್ರು ಯಾವತ್ತಿದ್ರು ಅಲ್ಲಿ ಇರಕ್ ಸಾಧ್ಯ ಇಲ್ಲ. ನನ್ನ ಮನೇಲಿ ತಾತ್ಕಾಲಿಕ ಅವ್ರಿಗೆ ಏನು, ಈಗ ಯಾರೋ ಒಬ್ಬ ರಾಜಕಾರಣಿ ಆದ್ರು ಯಾರೋ ಒಬ್ಬನ ಮೇಲೆ ಇಂಥ ಆಪಾದನೆ ಬಂದಾಗ ಸಾರ್ವಜನಿಕರು ಏನೋ ಇರ್ಬೋದು, ಏನೋ ಇವನು ಮಾಡಿರ್ಬೋದು, ಮೋಸ ಮಾಡಿರ್ಬೋದು ಅಂತ ಒಂದು ಅನುಮಾನಗಳು ಬರೋ ಸಹಜ. ಆದ್ರಿಂದ ನಾವು ಅವ್ರ ಮನೆಗೆ ಹೋಗಿ ದಬ್ಬಾಳಿಕೆ ಮಾಡೋದಾಗ್ಲಿ ಅವರಿಗೆ ಟಾರ್ಚರ್ ಕೊಡೋದಂತಕ್ಕಂಥ ನಮ್ಮ ಪ್ರವೃತ್ತಿ ಇಲ್ಲ. ನ್ಯಾಯಬದ್ಧವಾಗಿ ಆಸ್ತಿಯನ್ನು ಖರೀದಿ ಮಾಡಿದ್ದೀನಿ, ಕೃಷಿ ಆಸ್ತಿನ ನ್ಯಾಯಬದ್ಧವಾಗಿ ಕೃಷಿ ಮನೆಯನ್ನು ಖರೀದಿ ಮಾಡಿದ್ದೀನಿ, ಅದು ಯಾವತ್ತಿದ್ರು ನಂದೇ ಆಗ್ತದೆ. ನಾನು ಹೋಗಲ್ಲಿ ದಬ್ಬಾಳಿಕೆ ಮಾಡಿ ಏನ್ ಮಾಡೋದು? ಇವತ್ತಲ್ಲ ನಾಳೆ, ಇವತ್ತೇನ್ ತನಿಖೆ ಲೋಕಾಯುಕ್ತರಿಂದನೋ IG ಇಂದನೋ ತನಿಖೆ ಆದಂತ ಸಂದರ್ಭದಲ್ಲಿ ಸತ್ಯ ಹೊರತ ಬಂದ್ಮೇಲೆ ಅವ್ರಿಗೆ 1 ನಿಮಿಷನೂ ಸಹ ಮನೇಲಿ ಇರಕ್ಕಾಗಲ್ಲ. ಈ ರಾಜ್ಯದ ಜನತೆಗೆ ಇವರಿಗೆ ಸತ್ಯ ಏನ್ ನಡೆದಿದೆ ಅಂತ ಹೊರಗೆ ಬರಲೇಬೇಕು. ಆದ್ರಿಂದ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಖಂಡಿತ ಇದು ಸ್ಟೇಷನ್ ಲಿಮಿಟ್ ಅಧಿಕಾರಿಗಳು PSI ಇಂದ ಹಿಡಿದು ಇವರು ಇಂಟರ್ವ್ಯೂನ್ ಇಲ್ಲ ಅಂದ್ರೆ ಯಾವ ಧೈರ್ಯದ ಮೇಲೆ ಒಬ್ಬ ವೃದ್ಧಾಪ 71 ವರ್ಷದ ಮುದುಕ, ಅದು ಓಲ್ಡ್ ಏಜ್ ಅಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿ ಬೆಂಗಳೂರಲ್ಲಿ ವರ್ಷಾನುಗಟ್ಲೆಯಿಂದ ವಾಸ ಮಾಡ್ತಕ್ಕಂಥವ್ರು ಏಕಾಏಕಿ ಬಂದು ಕೊಪ್ಪದಲ್ಲಿ ಬಂದು ಆ ಮನೆ ಬೀಗ ಎಲ್ಲ ಮುರಿದು ಒಳಗೋಗ್ತಾರೆ. ನಂದೇ ಮನೆ, ನಾ ಜಮೀನ್ ಕೊಟ್ಟಿದ್ದೀನಿ, ಆ ಜಾಗ ಕೊಟ್ಟಿದ್ದೀನಿ, ಮನೆ ಕೊಟ್ಟಿಲ್ಲ ಅಂತ ಇದೊಂದು ಒಂಥರ ಸ್ಕ್ಯಾಂಡಲ್ ತರ ಹೇಳ್ಬೇಕಾರೆ ಇದ್ರ ಹಿಂದ್ಗಡೆ ಅಂತವರ ಸಪೋರ್ಟ್ ಇರ್ಲಿಕ್ಕೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಆಗ್ಲಿ, ಇದು ಗುಮಾನಿನೂ ಅಲ್ಲ, ಇದು ನೇರವಾಗಿ ಅವ್ರು ಮಾಡಿರ್ತಕ್ಕಂಥ ಡಿಸ್ಕಷನ್ಸ್ನೆಲ್ಲ ನಾನು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಖಂಡಿತ ಅದು ಕೊಡ್ಲೇಬೇಕಾದ್ರೆ, ಯಾಕಂದ್ರೆ ಬಾಗ್ಲು ಹೊಡೆದಿದಾರಂತಾದ್ರೆ ತನಿಖೆ ಮಾಡ್ಬೇಕಿತ್ತು ಅವರು. ಯಾರು ಈಗ ನಾನ್ ಬಾಗ್ಲು ಹೊಡೆದಿದ್ರು ತನಿಖೆ ಮಾಡ್ಬೇಕು, ಯಾರು ಬಾಗ್ಲು ಹೊಡೆದಿದಾರ ಅಂತ ಗೊತ್ತಾಗಬೇಕಲ್ಲ. ಇವರು 1 ವರ್ಷ 2 ವರ್ಷದಿಂದ ಅಲ್ಲಿ ಇಲ್ದಿದ್ದವ್ರು ಏಕಾಏಕಿ ಬಂದು ಈಗ ಮನೇಲಿ ಕೂರ್ತಾರೆ ಅಂತ. ಆ ಬಾಗ್ಲು ಹೊಡೆದವ್ರು ಯಾರು? ಆ ಬಾಗ್ಲು ಹೊಡೆದಕ್ಕೆ ಸಹಾಯ ಮಾಡಿದಿರ್ತಕ್ಕಂಥ ಆಚಾರ್ಯರು ಅಲ್ಲೇ ಸುತ್ತಮುತ್ತ ಇರ್ತಾರೆ. ಅವ್ರನ್ನ ಕರೆದು ಇಂಟ್ರಾಗೇಷನ್ ಮಾಡಿದ್ರೆ ಅದು ಬಾಯ್ ಬಿಡ್ತಕ್ಕಂಥ ಸತ್ಯ ಹೊರಗೆ ಬರುತ್ತೆ. ಇಲ್ಲ ಯಾವುದೇ ದೌರ್ಜನ್ಯಗಳು ನಮ್ಮ ಕಡೆಯಿಂದ ಆಗಿಲ್ಲ. ಆದ್ರೆ ನಾನು ಲೆಟರ್ KB ಕೊಟ್ಟಿನಿ. ನನ್ನ ಜಮೀನಿನ ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನಲ್ಲಿ ಕಟ್ಟಡ ಇದೆ, ಆ ಕರೆಂಟ್ ಅನ್ನು ರದ್ದುಪಡಿಸಬೇಕಂತ ನಾನೇ ಕೊಟ್ಟಿರೋದು ಲೆಟರ್, ಕರೆಂಟ್ ರದ್ದುಪಡಿಸಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.